ಏನಮ್ಮ ಪೂರ್ಣಿ? ಅಮ್ಮ ಎಲ್ಲಿದ್ಯಾ ನೀನು? ಹೊರಗಡೆ ಬಂದಿದ್ನಮ್ಮ, ಸ್ವಲ್ಪ ಕೆಲಸ ಇತ್ತು. ಮನೆ ಹತ್ರನೇ ಬರ್ತಾ ಇದ್ದೀನಿ. ಓ ಹೌದಾ, ಸರಿ. ನಾನು ಇವಾಗಷ್ಟೇ ಟೈಲರ್ ಅಂಗಡಿಯಿಂದ ಬಂದೆ. ನೀನ್ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಸರಿಮ್ಮ, ಇನ್ನೊಂದು 10 ನಿಮಿಷ ಬಂದ್ಬಿಡ್ತೀನಿ. ಸರಿ ಅಮ್ಮ. ಅಮ್ಮ ಎಲ್ಲೋ ಹೊರಗಡೆ ಹೋಗಿದಾರಂತೆ, ಬರ್ತಿದ್ದಾರೆ. ನಂಗೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ನನ್ನ ಅಚೀವ್ಮೆಂಟಿಗೆ ಕಾರಣ ಆಗಿರೋ ನಿನಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಟ್ರೀಟ್ ಕೊಡ್ಸೋಣ ಅಂತ. ನಾನು ಎಸ್ಟೇಟ್ ರೋಡಲ್ಲಿ ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಪ್ಲೀಸ್ ಬರ್ತೀಯಲ್ವಾ? ಕಾವೇರಿ, ಏನ್ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಕೆಲವು ಸಂಬಂಧಗಳು ನಾವು ಬಿಡಬೇಕು ಅಂತ ಅನ್ಕೊಂಡ್ರು ಅವು ನಮ್ಮನ್ನ ಅಂಟ್ಕೊಂಡೇ ಇರುತ್ತೆ. ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ ಅಲ್ವಾ? ಯಾವ ಸಂಬಂಧದ ಬಗ್ಗೆ ಮಾತಾಡ್ತಿದ್ಯಾ? ಅದು ಕಾವೇರಿ, ಅಲ್ಲ ನೀವಿಬ್ರು ಈ ರೂಮಲ್ಲಿ ಅಂಥದ್ದೇನಿಟ್ಟಿದ್ದೀರಾ? ಒಳ್ಳೆ ಇಲಿ ಬಿಲ ಸೇರೋ ಥರ ಓಡ್ ಬಂದು ಈ ರೂಮ್ ಸೇರ್ಕೋತೀರಲ್ಲ. ಕಾವೇರಿ ಬಂದ್ಲು ಅಂತ ನಾನು ಬಂದೆ ಅಷ್ಟೇ ಪೂರ್ಣಿ. ನೀನೊಂಥರ ಕಾವೇರಿ ಬಾಲ ಹಿಡ್ದಿರೋ ಬೆಕ್ಕು ಕಣೆ. ಸರಿ, ಕಾಫಿ ತಗೊಳ್ಳಿ. ನಂಗಂತೂ ನಾಳೆನೇ ಎಂಗೇಜ್ಮೆಂಟ್ ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಿದೆ. ನಾಳೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿ ನಾವು ರೆಡಿಯಾಗಿ ಕಾವೇರಿನ ಬ್ಯೂಟಿಫುಲ್ ಆಗಿ ರೆಡಿ ಮಾಡಬೇಕು. ಎಲ್ಲರೂ ಫೋಟೋದಲ್ಲಿ ಮಿಂಚಬೇಕು. ನೆನ್ಸ್ಕೊಂಡ್ರೇನೆ ಒಂಥರ ಜೋಶ್, ಗೊತ್ತಾ?